ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಡೈಲಿ ಮಾರ್ಕೆಟ್ ಅನಾಲಿಸಿಸ್ ಜೊತೆಗೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಸೊ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಸಿಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು 26 ಆಗಸ್ಟ್ ಮಂಗಳವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನದ ಮಾರ್ಕೆಟ್ ಸೆಟಪ್ ಹೇಗಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ನಾವು ಇವತ್ತಿನ ದಿನದ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ಶುಕ್ರವಾರ ದಿನ US ಮಾರ್ಕೆಟ್ ಅಲ್ಲಿ US ಫೆಡ್ ಚೇರ್ಮನ್ ಪೊವೆಲ್ ಸ್ಪೀಚ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ಪೊವೆಲ್ ಸ್ಪೀಚ್ ಅಲ್ಲಿ ಅವರು ಹೈಲೈಟ್ ಮಾಡಿದ್ದು US ಫೆಡ್ ರೇಟ್ ಕಟ್ ಬಗ್ಗೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ JP ಮಾರ್ಗನ್ ಭಾರತದ IT ಕಂಪನಿ TCS ನ ಅಪ್ಗ್ರೇಡ್ ಮಾಡಿತ್ತು. ಸೊ ಅದೇ ಕಾರಣದಿಂದ ಇವತ್ತಿನ ದಿನದ ಮಾರ್ಕೆಟ್ ಅಲ್ಲಿ ನಾವು IT ಸ್ಟಾಕ್ ಗಳಲ್ಲಿ ಹೆಚ್ಚಿನ ಮೂವ್ಮೆಂಟ್ ನೋಡಿದ್ವಿ. ಸೊ ಇವತ್ತಿನ ದಿನದ ಭಾರತದ ಮಾರ್ಕೆಟ್ ಸೆಕ್ಟರ್ ಬಗ್ಗೆ ಇಲ್ಲಿ ನಾವು ನೋಡೋದಾದ್ರೆ, ಹೆಚ್ಚಾಗಿ ಮೂವ್ಮೆಂಟ್ ಬಂದಿದ್ದು 2.37% ನಿಫ್ಟಿ IT ಸ್ಟಾಕ್ ಅಲ್ಲಿ. ಸೊ ಅದರಲ್ಲಿ ಬಿಟ್ರೆ ಯಾವುದೇ ಇತರ ಸೆಕ್ಟರ್ ಅಲ್ಲಿ ಹೆಚ್ಚಿನ ಮೂವ್ಮೆಂಟಮ್ ಇರ್ಲಿಲ್ಲ. ಸೊ IT ಸೆಕ್ಟರ್ ಸಪೋರ್ಟ್ ಇಂದ ನಾವು ನಿಫ್ಟಿನಲ್ಲಿ 97 ಪಾಯಿಂಟ್ಸ್ ಅಷ್ಟು ಮೂವ್ಮೆಂಟಮ್ ನೋಡಿದ್ವಿ. ಅದನ್ನ ಬಿಟ್ರೆ ಬ್ಯಾಂಕಿಂಗ್ ಅಲ್ಲಾಗ್ಲಿ ಈ ತರ ಯಾವುದೇ ಸೆಕ್ಟರ್ ಅಲ್ಲಾಗ್ಲಿ ಹೆಚ್ಚಿನ ಮೂವ್ಮೆಂಟಮ್ ಇರ್ಲಿಲ್ಲ. ಸ್ವಲ್ಪ ಆಟೋ ಸೆಕ್ಟರ್ ಅಲ್ಲಿ ಮೂವ್ಮೆಂಟಮ್ ಇತ್ತು. ಸೊ ನಾವು ಶುಕ್ರವಾರದ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ವೀಕೆಂಡ್ ಅಲ್ಲಿ ಬಂದ ಅಪ್ಡೇಟ್ ಗಳ ಮೇಲೆ ಮಾರ್ಕೆಟ್ ಸ್ವಲ್ಪ ಬುಲ್ಲಿಶ್ ಆಗೋ ಚಾನ್ಸಸ್ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೂ 25,000 ಒಂದು ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ ಅಂತ ಆಪ್ಷನ್ ಚೈನ್ ಪ್ರಕಾರ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ನಿಫ್ಟಿ 25,000 ಮೇಲೆ 2-3 ಬಾರಿ ಬಂದ್ರೆ ಕೂಡ ಅಲ್ಲಿ ಸಸ್ಟೈನ್ ಆಗದೆ ಎಂಡ್ ಆಫ್ ದ ಡೇ ಅಗೇನ್ 25,000 ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಇನ್ನು ನಾವು ಇಲ್ಲಿ ಆಪ್ಷನ್ ಚೈನ್ ನ ಚೆಕ್ ಮಾಡಿದ್ರೆ ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ಬೋದು 25,000 ಇದೇ ಲೆವೆಲ್ ಅಲ್ಲಿ ಹೆಚ್ಚಿನ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಬಿಲ್ಟ್ ಆಗಿದ್ದಾರೆ. ಸೊ ಇದು ಒಂದು ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ ಅಂತ. ಇನ್ನು ನಾವು ಅದೇ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಂದ್ರೆ ಇವತ್ತಿನ ದಿನ 25 ಆಗಸ್ಟ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಆಪ್ಷನ್ ಚೈನ್ ಬಿಲ್ಟ್ ಆಗಿದೆ ಅಂತ ನಾವು ನೋಡಿದ್ರೆ, ಇಲ್ಲಿ ಕಾಲ್ ರೇಟರ್ಸ್ 24,900 ಇಂದ ಹಾಗೂ 25,000 ಇಂದ ಕೂಡ ಹೊರಗಡೆ ಬರ್ತಿದ್ದಾರೆ. ಆದ್ರೆ ಇಲ್ಲಿ ಪುಟ್ ರೇಟರ್ಸ್ ಅಂದ್ರೆ ಯಾರು ಬುಲ್ಲಿಶ್ ಆಗಿರ್ತಾರೆ ಅವರು 24,900 ಹತ್ರ, 24,950 ಹಾಗೂ 25,000 ಹತ್ರ ಆಡ್ ಆಗಿದ್ದಾರೆ. ಸೊ ಮಾರ್ಕೆಟ್ 25,000 ನ ಕ್ರಾಸ್ ಆಗಿ ಮೇಲೆ ಹೋಗಕ್ಕೆ ಇಲ್ಲಿ ತಯಾರಾಗಿದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಮಾರ್ಕೆಟ್ ವೀಕ್ ಅಂತ ಆಗೋದು ಏನಾದ್ರೂ ಅಗೇನ್ ನಿಫ್ಟಿ 24,900 ಕೆಳಗಡೆ ಬಂದ್ರೆ ಇಲ್ಲಿ ಯಾರೆಲ್ಲ ಇವತ್ತಿನ ದಿನ ಆಡ್ ಆಗಿದ್ದಾರೆ ಸೊ ಅವರೆಲ್ಲ ರಿಸ್ಕ್ ಅಲ್ಲಿ ಬರ್ತಾರೆ. ಕ್ವಿಕ್ ಆಗಿ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬಂದ್ರೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಕನ್ಸಿಡರ್ ಮಾಡಿ ನಾವು ನಿಫ್ಟಿನಲ್ಲಿ ಪೊಸಿಷನ್ಸ್ ನ ತಗೋಬೇಕು ಅಂತಂದ್ರೆ ಬಿಯರಿಶ್ ಆಗಿ ಪುಟ್ ಪೊಸಿಷನ್ ತೊಗೊಳಕ್ಕೆ ಯೋಚನೆ ಮಾಡಬೇಕಾದ ಲೆವೆಲ್ ನಿಫ್ಟಿ ಏನಾದ್ರೂ ತನ್ನ 50 ಡೇ 10 ಡೇ ಹಾಗೂ 20 ಡೇ ಮೂವಿಂಗ್ ಅವರೇಜ್ಗಳು ಇದೆಲ್ಲ 24,850 ಇಂದ 900 ಲೆವೆಲ್ ಅಲ್ಲಿ ಬಿಲ್ಟ್ ಆಗಿದಾವೆ. ಸೊ ಇದನ್ನ ಬ್ರೇಕ್ ಆದ್ರೆ ಹೆಚ್ಚಿನ ಕರೆಕ್ಷನ್ ನಿಫ್ಟಿನಲ್ಲಿ ಬರೋ ಚಾನ್ಸಸ್ ಇರುತ್ತೆ. 1 or 2 ಡೇಸ್ ಅಲ್ಲಿ ಅದು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ವರೆಗೆ ಒಂದು ಬಾರಿ 24,600 ಇಂದ 650 ಈ ಲೆವೆಲ್ ನ ಬಂದು ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿನಲ್ಲಿ ಅಪ್ ಅಂತ ಬರೋಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 25,025 ಇವತ್ತಿನ ದಿನದ ಹೈ ಮೇಲೆ ಸಸ್ಟೈನ್ ಆದ್ರೆ ಅಲ್ಲಿಂದ ಮೂಮೆಂಟಮ್ ಬರ್ಬೋದು. ಆಗ ನಿಫ್ಟಿಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ 25,150 ಇಂದ 200 ಲೆವೆಲ್ ಆಗಿರುತ್ತೆ. ಇನ್ನು ನಾವು ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಸೆನ್ಸೆಕ್ಸ್ ಆಪ್ಷನ್ ಚೈನ್ ಕೂಡ ಇಲ್ಲಿ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಸೆನ್ಸೆಕ್ಸ್ ಅಲ್ಲಿ ಕೂಡ 81,500, 81,600, 81,700 ಈ ಮೂರು ಲೆವೆಲ್ ಅಲ್ಲಿ ಒಳ್ಳೆ ಪುಟ್ ರೇಟರ್ಸ್ ಬಿಲ್ಟ್ ಆಗಿದ್ದಾರೆ. ಕಾಲ್ ರೇಟರ್ಸ್ ಹೆಚ್ಚಿನದಾಗಿ ಬಿಲ್ಟ್ ಆಗಿರೋದು 82,500 ಹತ್ರ. ಸೊ ಇದನ್ನ ನಾವು ನೋಡ್ಬೋದು, ಅದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ. ಇನ್ನು ಎಕ್ಸಿಸ್ಟಿಂಗ್ ಟೋಟಲ್ ಪೊಸಿಷನ್ಸ್ ಅಲ್ಲಿ ನೋಡಿದ್ರೆ 81,500 ಹತ್ರ ಸಪೋರ್ಟ್ ಬರುತ್ತೆ. ಮೊದಲನೇ ಸಪೋರ್ಟ್ ರೆಸಿಸ್ಟೆನ್ಸ್ 82,000 ಹತ್ರ ಬರುತ್ತೆ. ಸೊ ಇದನ್ನ ಕೂಡ ನಾವು ಮಾರ್ಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದನ್ನ ಕನ್ಸಿಡರ್ ಮಾಡಿ ನಾವು ಸೆನ್ಸೆಕ್ಸ್ ಅಲ್ಲಿ ಪೊಸಿಷನ್ ಹೋಗ್ಬೇಕು ಅಂತಂದ್ರೆ, ಸೆನ್ಸೆಕ್ಸ್ ಅಲ್ಲಿ ನಾವು ವೀಕ್ನೆಸ್ ಅಂತ ನೋಡೋದು 81,300 ಕೆಳಗಡೆ ಅಂದ್ರೆ 81,500 ಹತ್ರ ಆಲ್ರೆಡಿ ಪೊಸಿಷನ್ಸ್ ಇದೆ. ಹಾಗೂ ಇಲ್ಲಿ 20 ಡೇ ಹಾಗೂ 10 ಡೇ ಮೂವಿಂಗ್ ಅವರೇಜ್ 81,300 ಹತ್ರ. ಸೊ 81,300 ಕೆಳಗಡೆ ಸೆನ್ಸೆಕ್ಸ್ ವೀಕ್ ಆಗ್ಬೋದು. ಹಾಗೂ
ಮೇಲೆ 82,000 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಸೊ ಸೆನ್ಸೆಕ್ಸ್ ಮೇಲೆ ಬಂದ್ರೆ 82,000 ಕ್ರಾಸ್ ಆದ್ಮೇಲೆ ನೆಕ್ಸ್ಟ್ ಅಪ್ ಮೂವ್ ಶಾರ್ಟ್ ಕವರಿಂಗ್ ಬಸ್ 82,500 ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಲೆವೆಲ್ಸ್ ಗಳನ್ನ ನಾವು ಮಾರ್ಕ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ಇವತ್ತಿನ ದಿನ ತನ್ನ ಇಲ್ಲಿ 100 ಮೂವಿಂಗ್ ಆವರೇಜ್ ಹತ್ರ ಮಾರ್ನಿಂಗ್ ಟೆಸ್ಟ್ ಮಾಡಿ ಅದ್ರ ಮೇಲೆನೆ ಈಗ ಸದ್ಯಕ್ಕೆ ಕ್ಲೋಸಿಂಗ್ ಕಂಡಿದೆ. ಇದ್ರ ಕೆಳಗಡೆ ಬ್ಯಾಂಕ್ ನಿಫ್ಟಿ ಸ್ಲಿಪ್ ಆದ್ರೆ ಈ ಲೆವೆಲ್ ಬಂದು 55,000 ಇದ್ರ ಕೆಳಗಡೆ ಬಂದು ಟೈಮ್ ಸ್ಪೆಂಡ್ ಮಾಡ್ಕೋ ಅಂತಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ 53,580 ಇಂದ 600. ಸೊ ಈಗಿನ ಲೆವೆಲ್ ಇಂದ 1,400 ಪಾಯಿಂಟ್ಸ್ ವರೆಗೆ ಕರೆಕ್ಷನ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರು 55,000 ಕೆಳಗಡೆ ಟೈಮ್ ಸ್ಪೆಂಡ್ ಮಾಡೋಕೆ ಶುರು ಆದ್ರೆ ಸೊ ಅಲ್ಲಿ ಬೇರಿಶ್ನೆಸ್ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿ ನಲ್ಲಿ ಕಾಲ್ ಸೆಟಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಯಾವುದೇ ಸರಿಯಾದ ಲೆವೆಲ್ ಇಲ್ಲ. ಯಾವುದೇ ಮೂಮೆಂಟಮ್ ಅಲ್ಲಿ ಅಗೇನ್ ರೆಸಿಸ್ಟೆನ್ಸ್ ಗಳಿದಾವೆ 55,500 ಹತ್ರ, 600 ಹತ್ರ, 700 ಹತ್ರ. ಸೊ ಇದನ್ನ ಅವಾಯ್ಡ್ ಮಾಡಿ ಇದರಲ್ಲಿ ಓನ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದನೂ ಸ್ವಲ್ಪ ಬುಲ್ಲಿಶ್ ಮೂವ್ಮೆಂಟ್ ಇತ್ತು. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಎಕ್ಸಲೆಂಟ್ ಕರೆಕ್ಷನ್ ಬಂದು ಇದು ಡೇ ಲೋನ್ ಅಲ್ಲಿ ಕ್ಲೋಸಿಂಗ್ ಕಂಡಿದೆ. ಆದ್ರೆ ಇದಕ್ಕೆ ಲೋನ್ ಅಲ್ಲಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಇದರ ಮೂವಿಂಗ್ ಆವರೇಜಸ್ ಗಳು ಕೆಳಗಡೆ 12,850 ವರೆಗೆ ಬಿಲ್ಟ್ ಆಗಿದ್ದಾವೆ. ಸೊ ಏನಾದ್ರೂ 12,850 ನ ಬ್ರೇಕ್ ಆದ್ರೆ ಅಲ್ಲಿ ಬಿಯರಿಶ್ನೆಸ್ ಹೆಚ್ಚಾಗ್ಬೋದು. ಇನ್ನು ಇದರಲ್ಲಿ ಬುಲ್ಲಿಶ್ನೆಸ್ ಕಾಲ್ ಸೈಡ್ ಅಲ್ಲಿ ಸರಿಯಾದ ಪೊಸಿಷನ್ ತಗೋಬೇಕು ಅಂತಂದ್ರೆ ಇದು 13,020-30 ಮೇಲೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮೂವ್ಮೆಂಟಮ್ ಕೊಡೋಕೆ ಶುರು ಆದ್ರೆ ಅಲ್ಲಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ಕೂಡ ತಗೊಳಕ್ಕೆ ನೋಡ್ಬೋದು. ಸೊ ಈ ಎಲ್ಲ ಲೆವೆಲ್ಸ್ ಪಾಯಿಂಟ್ಸ್ ನಾಳೆ ದಿನ ಅದು 26 ಆಗಸ್ಟ್ ಟ್ರೇಡಿಂಗಿಗೆ ಹೆಲ್ಪ್ ಆಗ್ತವೆ. ಸೊ ಇವುಗಳನ್ನ ಬಿಟ್ಟು ಏನಾದರೂ ಮಾರ್ಕೆಟ್ ಅಲ್ಲಿ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಗಳು ಬಂದ್ರೆ ಅದಕ್ಕೆ ತಕ್ಕಂಗೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ವಿಡಿಯೋ ಯೂಸ್ ಆಗುತ್ತೆ ಅಂದ್ರೆ ಅಲ್ಲಿ ಶೇರ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.